ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು PSTR ಗೆ ಸಂಬಂಧಿಸಿದಂತೆ, ಜೊತೆಗೆ TET ಗೆ ಸಂಬಂಧಿಸಿದಂತೆ GPSTR MCQs ಏನಿರುತ್ತೆ, ಮತ್ತೆ ಜನರಲ್ ಸೈನ್ಸ್ ಗೆ ಇದು ಬಹಳನೇ ಉಪಯುಕ್ತವಾಗಿರುವಂತಹ ಟಾಪಿಕ್ ಆಗಿರುತ್ತೆ. ಓಕೆ, ಈಗ ಮೊದಲನೇದಾಗಿ MCQs ನಾವು 3 ಪಾರ್ಟ್ಸ್ ಅಲ್ಲಿ ನೋಡಿದ್ವಿ, ಹೌದಲ್ವಾ? ಅಲ್ಲಿ ಎಷ್ಟು ಕಂಪ್ಲೀಟ್ ಆಗಿತ್ತು? 120 ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಸೊ ಈಗ ಅದರಲ್ಲಿ 117ನೇ ಪ್ರಶ್ನೆ, 117ನೇ ಪ್ರಶ್ನೆ, 116ನೇ ಪ್ರಶ್ನೆ ಮತ್ತೆ 115ನೇ ಪ್ರಶ್ನೆ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ 116ನೇ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಮೇಣ ಕರಗುವುದು ಮತ್ತೆ ರಬ್ಬರ್ ಬ್ಯಾಂಡ್ ಎಳೆಯುವುದು ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ನೋಡಿ, ಮೊಗ್ಗು ಹೂವಾಗುವುದು ಅದು ಇರಿವರ್ಸಿಬಲ್ ಪ್ರೋಸೆಸ್. ಕಾಗದ ಉರಿಯುವುದು ಏನಿದೆ, ಉರಿದಾದ್ಮೇಲೆ ಏನಾಗುತ್ತೆ, ಬೂದಿ ಆಗುತ್ತೆ. ಸೊ ಇದು ಏನು, ಇರಿವರ್ಸಿಬಲ್ ಪ್ರೋಸೆಸ್. ಮೇಣ ಕರಗುವುದು ಅಂದ್ರೆ ಇಲ್ಲಿ ಮೇಣ ಏನಾಗ್ತಾ ಇದೆ, ಉರಿತಾ ಇಲ್ಲ. ಇಲ್ಲಿ ಮೇಣ ಉರಿತಾ ಇಲ್ಲ, ಕರಗ್ತಾ ಇದೆ. ಸೊ ಹಾಗಾಗಿ ಅದು ಕರಗಿದ್ರು ಕೂಡ ಮತ್ತೆ ಅದೇ ಸ್ಟೇಟ್ಗೆ, ಅಂದ್ರೆ ಮೇಣದ ಸ್ಟೇಟ್ಗೆ ಅದು ಬರುತ್ತೆ. ಅದೇ ಫಿಸಿಕಲ್ ಸ್ಟೇಟ್ ಅನ್ನೇ ಅದು ಅದೇ ಒಂದು ಫಿಸಿಕಲ್ ಸ್ಟೇಟ್ ಅನ್ನೇ ಅದು ಅಕ್ವೈರ್ ಮಾಡ್ಕೊಳ್ಳೋದ್ರ ಮೂಲಕ ಇದು ಮೇಣ ಕರಗುವುದು ಅನ್ನುವಂಥದ್ದು ಏನಿದೆ, ಇದು ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇನ್ನು ರಬ್ಬರ್ ಬ್ಯಾಂಡ್ ಎಳೆಯುವುದು, ಇದು ಕೂಡ ಏನು, ರಿವರ್ಸಿಬಲ್ ಪ್ರೋಸೆಸ್. ಸೊ C and D ಏನಿದೆಯಲ್ಲ, ಇದು ಇದಕ್ಕೆ ಸರಿಯಾದಂತ ಉತ್ತರ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 121ನೇ ಪ್ರಶ್ನೆ. ಓಕೆ, ಶಾಖದಿಂದ ಕಬ್ಬಿಣವನ್ನ ಮೃದುಗೊಳಿಸುವುದು ಏನು? ಏನಂತ ಹೇಳ್ತೀವಿ ನಾವು? ಶಾಖದಿಂದ ಕಬ್ಬಿಣವನ್ನ ಮೃದುಗೊಳಿಸುವಂತಹ ಪ್ರಕ್ರಿಯೆ ಏನಿದೆ ಅದನ್ನೇನಂತ ಕರಿತೀವಿ? ಪರಾವರ್ತಿತ ಬದಲಾವಣೆ, ರಾಸಾಯನಿಕ ಬದಲಾವಣೆ, ಭೌತಿಕ ಬದಲಾವಣೆ, ಪರಾವರ್ತಿಸಲಾಗದ ಬದಲಾವಣೆ ಅಂತ ಇದೆ. ಓಕೆ, ನೋಡಿ, ಶಾಖದಿಂದ ಕಬ್ಬಿಣವನ್ನ ಮೃದುಗೊಳಿಸುವುದು ಅಂತ ಹೇಳಿದ್ರೆ ಅದರಲ್ಲಿ ಅದು ಜಸ್ಟ್ ಫಿಸಿಕಲ್ ಚೇಂಜ್ ಅನ್ನ ನಾವು ನೋಡ್ಬೋದು. ಅಂದ್ರೆ ಏನು, ಭೌತಿಕ ಬದಲಾವಣೆ ಮಾತ್ರ ಉಂಟಾಗುತ್ತೆ. ಅಲ್ಲಿ ರಾಸಾಯನಿಕವಾಗ್ಲಿ ಅಂದ್ರೆ ಒಂದು ಹೊಸ ವಸ್ತು ಏನು ಅಲ್ಲಿ ಏನಂತಾರೆ ಹುಟ್ಟೋದಿಲ್ಲ ಅಲ್ಲಿ. ಅಂದ್ರೆ ಹೊಸ ವಸ್ತು ಅಲ್ಲಿ ಹುಟ್ಟೋದಿಲ್ಲ. ಅಂದ್ರೆ ಯಾವುದೇ ಆದ್ರೂ ಒಂದು ಹೊಸ ವಸ್ತು ಅಲ್ಲಿ ಉತ್ಪತ್ತಿ ಆಯ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ರಾಸಾಯನಿಕ ಬದಲಾವಣೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಶಾಖದಿಂದ ಕಬ್ಬಿಣವನ್ನ ಮೃದುಗೊಳಿಸೋದ್ರ ಮುಖಾಂತರ ಆ ವಸ್ತು ಹೇಗಿರುತ್ತೋ ಹಾಗೆ ಇರುತ್ತೆ, ಜಸ್ಟ್ ಅಲ್ಲಿ ಭೌತಿಕ ಬದಲಾವಣೆ ಮಾತ್ರ ಆಗಿರುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಭೌತಿಕ ಬದಲಾವಣೆ. ಓಕೆ, ಇನ್ನು ಯಾವ ಸಂದರ್ಭದಲ್ಲಿ ಬಲೂನು ತನ್ನ ಗಾತ್ರ ಮತ್ತು ಆಕಾರವನ್ನ ಬದಲಿಸುತ್ತದೆ? ಬಲೂನಿನೊಳಗೆ ಗಾಳಿಯನ್ನ ಊದಿದಾಗ, ಬಲೂನ್ ಅನ್ನ ಮೇಜಿನ ಮೇಲಿಟ್ಟಾಗ, ಬಲೂನ್ ಅನ್ನ ನೀರಿನಲ್ಲಿ ಮುಳುಗಿಸಿದಾಗ, ಬಲೂನ್ ಅನ್ನ ತೂಗು ಹಾಕಿದಾಗ ಅಂತ ಇದೆ. ನೋಡಿ, ಬಲೂನು ಯಾವ ಸಂದರ್ಭದಲ್ಲಿ ತನ್ನ ಗಾತ್ರ, ಸೈಜ್ ಮತ್ತೆ ಆಕಾರವನ್ನ ಬದಲಿಸುತ್ತೆ? ನಾವು ಅದರಲ್ಲಿ ಗಾಳಿಯನ್ನ ಊದಿದಾಗ ಮಾತ್ರ, ಹೌದಲ್ವಾ? ಸೊ ಇದು ಸರಿಯಾದಂತ ಉತ್ತರ. ಲೋಹವನ್ನ ಕಾಯಿಸಿದಾಗ ಅದೇನಾಗುತ್ತೆ? ಕುಗ್ಗುತ್ತೆ, ಹಿಗ್ಗುತ್ತೆ, ಕರಗುತ್ತೆ ಮತ್ತೆ ಆವಿಯಾಗುತ್ತೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಏನು? ಒಂದು ಲೋಹವನ್ನ ನಾವು ಕಾಯಿಸಿದಾಗ ಅದು ಏನಾಗುತ್ತೆ? ಹಿಗ್ಗುತ್ತೆ. ಓಕೆ, ಸರಿಯಾದಂತ ಉತ್ತರ ಏನು? ಹಿಗ್ಗುತ್ತದೆ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಓಕೆ, ಇನ್ನು 124ನೇ ಪ್ರಶ್ನೆ. ವಿದ್ಯುತ್ ಕಂಬದಲ್ಲಿ ತಂತಿಗಳು ಬೇಸಿಗೆ ಕಾಲದಲ್ಲಿ ಜೋತ್ ಬೀಳೋದಕ್ಕೆ ಕಾರಣ ಏನು? ನೋಡಿ, ವಿದ್ಯುತ್ ಕಂಬದಲ್ಲಿ ಏನ್ ತಂತಿಗಳಿರುತ್ತಲ್ವಾ, ಅವು ಬೇಸಿಗೆಗಾಲದಲ್ಲಿ ಜೋತ್ ಬೀಳೋದಕ್ಕೆ ಕಾರಣ ಏನು? ಉಷ್ಣದಿಂದ ಗಾತ್ರ ಕಡಿಮೆ ಆಗುವುದು, ಉಷ್ಣದಿಂದ ಕರಗುವುದು, ಉಷ್ಣದಿಂದ ರಾಸಾಯನಿಕ ಬದಲಾವಣೆ, ಉಷ್ಣದಿಂದ ಗಾತ್ರ ಹೆಚ್ಚಳ ಅಂತ ಇದೆ. ಓಕೆ, ಏನ್ ಇದಕ್ಕೆ ಸರಿಯಾದಂತ ಉತ್ತರ? ಅದು ಜೋತ್ ಬೀಳುತ್ತೆ ಅಂತ ಅಂದ್ರೆ ಅಲ್ಲಿ ಏನಾಗಿದೆ, ಸೈಜು ಜಾಸ್ತಿ ಆಗಿರುತ್ತೆ. ಓಕೆ, ಹಾಗಾಗಿ ಅದೇನಾಗುತ್ತೆ, ಜೋತ್ ಬೀಳುತ್ತೆ. ಸೊ ಇಲ್ಲಿ ಏನಂತ, ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನು? ಉಷ್ಣದಿಂದ ಗಾತ್ರ ಹೆಚ್ಚಳ ಅನ್ನುವಂಥದ್ದು ಏನಿದೆಯಲ್ಲ, ಇದು ಅದಕ್ಕೆ ಸರಿಯಾದಂತ ಉತ್ತರ. ನೋಡಿ, ವಿದ್ಯುತ್ ಕಂಬದಲ್ಲಿ ತಂತಿಗಳು ಏನ್ ಬೇಸಿಗೆಗಾಲದಲ್ಲಿ ಜೋತ್ ಬೀಳುತ್ತೆ, ಅದಕ್ಕೆ ಕಾರಣ, ಮುಖ್ಯ ಕಾರಣ ಏನು ಅಂತ ಅಂದ್ರೆ ಉಷ್ಣದಿಂದ ಗಾತ್ರ ಹೆಚ್ಚಳವಾಗುತ್ತೆ. ಹಾಗಾಗಿ ಅವು ಏನಾಗುತ್ತೆ, ಜೋತ್ ಬೀಳುತ್ತೆ. ಇನ್ನು 125ನೇ ಪ್ರಶ್ನೆ. ಕಬ್ಬಿಣದ ಸಲಾಕೆಯನ್ನ ತಯಾರಿಸುವಾಗ ಅದರ ಹಿಡಿಯನ್ನ ಅದರ ಹಿಡಿಕೆಗಿಂತ ಸಣ್ಣದಾಗಿ ಮಾಡಿರ್ತಾರೆ, ಹೌದಲ್ವಾ? ಯಾಕೆ ಸಣ್ಣದಾಗಿ ಮಾಡಿರ್ತಾರೆ? ಕಾರಣ ಏನು? ಕಬ್ಬಿಣದ ಸುರುಳಿಗೆ ಶಾಖ ನೀಡಿದಾಗ ಕುಗ್ಗುತ್ತದೆ ಅಂತ, ಕಬ್ಬಿಣದ ಸುರುಳಿಗೆ ಶಾಖ ನೀಡಿದಾಗ ಹಿಗ್ಗುತ್ತದೆ ಅಂತ, ಮರದ ಹಿಡಿಕೆ ಹಿಗ್ಗುತ್ತದೆ ಅಂತ, ಮತ್ತೆ ಕಬ್ಬಿಣದ ಸುರುಳಿಗೆ ಶಾಖ ನೀಡಿದಾಗ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ. ಓಕೆ, ಏನ್ ಇದಕ್ಕೆ ಸರಿಯಾದಂತ ಉತ್ತರ? ಇವಾಗ ಕಬ್ಬಿಣದ ಸಲಾಕೆ ಇದೆ.
ಓಕೆ, ಸಲಾಕೆಯನ್ನ ತಯಾರಿಸ್ಬೇಕಾದ್ರೆ ಅದ್ರ ಹಿಡಿಯನ್ನ ಆದಷ್ಟು ಹಿಡಿಕೆಗಿಂತಾನು ಸಣ್ಣದಾಗೇನೆ ಮಾಡಿರ್ತಾರೆ. ಯಾಕೆ ಅಂತ ಅಂದ್ರೆ ಕಬ್ಬಿಣದ ಸುರುಳಿಗೆ ಶಾಖ ನೀಡಿದಾಗ ಅದು ಹಿಗ್ಗುತ್ತೆ. ಓಕೆ, ಕಬ್ಬಿಣದ ಸುರುಳಿಗೆ ಶಾಖವನ್ನ ನೀಡಿದಾಗ ಅದೇನಾಗುತ್ತೆ, ಹಿಗ್ಗುತ್ತೆ. ಹಾಗಾಗಿ ಹಿಡಿಕೆಗಿಂತ ಸಣ್ಣದಾಗಿ ಮಾಡಿರ್ತಾರೆ. ಓಕೆ, 126ನೇ ಪ್ರಶ್ನೆ. ಈ ಸಸ್ಯದ ಕಾಂಡವು ದುರ್ಬಲವಾಗಿದ್ದು ಅದಕ್ಕೆ ಆಧಾರದ ಅವಶ್ಯಕತೆ ಕಂಡು ಬರುತ್ತದೆ. ಈ ಸಸ್ಯದ ಕಾಂಡ ದುರ್ಬಲವಾಗಿರುತ್ತೆ. ಹಾಗಾದ್ರೆ ಕೆಳಗೆ ಕೊಟ್ಟಿರುವಂತಹ ಅಮಾಂಗ್ ದ ಫಾಲೋಯಿಂಗ್ ವಿಚ್ ಒನ್ ಯಾವುದರ ಕಾಂಡ ಒಂದು ದುರ್ಬಲವಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಯಾವುದು ದುರ್ಬಲವಾಗಿರುತ್ತೆ? ಜೊತೆಗೆ ಅದಕ್ಕೆ ಆಧಾರದ ಅವಶ್ಯಕತೆ, ಯಾವುದರ ಒಂದು ಆಧಾರದ ಅವಶ್ಯಕತೆ ಕಂಡು ಬರುತ್ತೆ ಅಂತಾನು ಹೇಳ್ಬೇಕಾಗುತ್ತೆ. ಸೊ 126ನೇ ಪ್ರಶ್ನೆ. ಕುಂಬಳಕಾಯಿ ಮತ್ತೆ ಸೌತೆಕಾಯಿ ಮತ್ತೆ ಅವರೆಕಾಯಿ, ಹುರುಳಿಕಾಯಿ, ನಿಂಬೆ ಗಿಡ, ಮಾವು, ಮೆಣಸಿನಕಾಯಿ, ಟೊಮೊಟೊ ಅಂತ ಇದೆ. ಹೌದಲ್ವಾ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ನೋಡ್ತಾ ಇದ್ದೀರಾ. ಸೊ ಯಾವ್ದು ಇದಕ್ಕೆ ಸರಿಯಾದಂತ ಉತ್ತರ? ನೋಡಿ, ಈ ಸಸ್ಯದ ಕಾಂಡವು ದುರ್ಬಲವಾಗಿರುತ್ತೆ, ಹಾಗಾಗಿ ಅದಕ್ಕೆ ಆಧಾರವಾದ ಅವಶ್ಯಕತೆ ಕಂಡು ಬರುತ್ತೆ ಅಂತ ಇದೆ. ಸೊ ಇದಕ್ಕೆ ನೀವು ಕಮೆಂಟ್ ಅಲ್ಲಿ ಉತ್ತರವನ್ನ ತಿಳಿಸ್ಬೇಕು. ನೀವು ಯಾರೆಲ್ಲ ವಿಡಿಯೋಸ್ ಅನ್ನು ನೋಡ್ತಾ ಇದ್ದೀರಾ, ನೀವು ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ, ಸಮಂಜಸವಾದಂತ ಉತ್ತರವನ್ನ ನೀವು ಆಯ್ಕೆ ಮಾಡಿ ಕಮೆಂಟ್ ಅಲ್ಲಿ ತಿಳಿಸ್ಬೇಕು, ಇದಕ್ಕೆ ಯಾವುದು ಅಂತ ಹೇಳಿ. ಓಕೆ, ಈಗ 127ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಪೊದೆಗಳು ಏನಿದೆ? ಓಕೆ, ಟೊಮೆಟೊ, ನಿಂಬೆ, ತೆಂಗು, ಹತ್ತಿ, ಸೂರ್ಯಕಾಂತಿ, ದಾಳಿಂಬೆ ಅಂತ ಇದೆ. ಇವುಗಳಲ್ಲಿ ಪೊದೆಗಳಿಗೆ ಯಾವ, ಅಂದ್ರೆ ಕೆಳಗಿನವುಗಳಲ್ಲಿ ಯಾವ ಪೊದೆಗಳು ಅನ್ನೋ ಕೆಟಗರಿಗೆ ಸೇರುತ್ತೆ? ಯಾವ್ದು ಸೇರುತ್ತೆ ನೋಡಿ. AEF ಮತ್ತೆ BAE ಅಂತೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದು ಸೇರುತ್ತೆ? ಟೊಮೊಟೊ, ನಿಂಬೆ, ತೆಂಗು, ಹತ್ತಿ, ಸೂರ್ಯಕಾಂತಿ, ದಾಳಿಂಬೆ. ಇವುಗಳಲ್ಲಿ ಪೊದೆಗಳು ಅಂತ ನಾವು ಯಾವುಗಳನ್ನ ಕರಿತೀವಿ ನಾವು? ನೋಡಿ, ನಿಂಬೆ ಹಣ್ಣು ಏನಿದೆ ಇದು ಪೊದೆಗೆ ಸೇರುತ್ತೆ. ಜೊತೆಗೆ ಹತ್ತಿ ಏನಿದೆ ಇದು ಕೂಡ ಪೊದೆಗೆ ಸೇರುತ್ತೆ. ದಾಳಿಂಬೆ ಏನಿದೆ ಇದು ಕೂಡ ಪೊದೆಗೆ ಸೇರುತ್ತೆ. ಆದ್ರೆ ಈ ಟೊಮೊಟೊ, ತೆಂಗು, ಸೂರ್ಯಕಾಂತಿ ಇವೆಲ್ಲ ಈ ಒಂದು ಪೊದೆಯ ಕೆಟಗರಿಗೆ ಅವು ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಡಿ. 128ನೇ ಪ್ರಶ್ನೆ. ಸಸ್ಯದ ವಿಧಗಳು. ಸಸ್ಯದ ವಿಧಗಳು ಹಾಗೂ ಅವುಗಳ ಉದಾಹರಣೆಯ ಸರಿಯಾದ ಜೋಡಿಯನ್ನ ಹೇಳಿ ಅಂತ ಹೇಳ್ತಾರೆ. ಸಸ್ಯದ ವಿಧಗಳು ಮತ್ತೆ ಅವುಗಳ ಉದಾಹರಣೆ ಯಾವುದು ಅಂತ ಹೇಳಿ. ಗಿಡಮೂಲಿಕೆ ಅಂದ್ರೆ ಮೂಲಂಗಿ ಒಂದು ಗಿಡಮೂಲಿಕೆ ಅಂತ ಹೇಳಿದ್ದಾರೆ. ಕುಂಬಳಕಾಯಿ ಪೊದೆ ಅಂತ ಹೇಳಿದ್ದಾರೆ. ನಿಂಬೆ ಮರ ಅಂತ ಹೇಳಿದ್ದಾರೆ. ಅಡರು ಬಳ್ಳಿ ಮಾವು ಅಂತ ಹೇಳಿದ್ದಾರೆ. ಇದರೊಳಗಡೆ ಯಾವುದು, ಯಾವ ಒಂದು ವಿಧ ಸರಿ, ಮತ್ತೆ ಅಂದ್ರೆ ಯಾವ ಸಸ್ಯ ಮತ್ತೆ ಸಸ್ಯಕ್ಕೆ ತಕ್ಕಂತ ಉದಾಹರಣೆ ಯಾವುದು ಸರಿಯಾಗಿದೆ ಅಂತ ನಾವು ಹೇಳ್ಬೇಕು. ನೋಡಿ, ಕುಂಬಳಕಾಯಿ ಪೊದೆ ಅಲ್ಲ, ಆಯ್ತಾ? ಅದು ಕುಂಬಳಕಾಯಿ ಬಳ್ಳಿ ಅಂತ ಹೇಳ್ತೀವಿ. ಇನ್ನು ನಿಂಬೆ ನಾವಿನ್ನು ಹಿಂದೆ ಲಾಸ್ಟ್ MCQ ಯಾವುದು, ಹಿಂದಿನ MCQ ಇದ್ರಲ್ಲೇ ನೋಡಿದ್ವಿ, ಹೌದಲ್ವಾ? ಅದು ಇದಕ್ಕೆ ಯಾವ್ದಕ್ ಬರುತ್ತೆ? ಅದು ಪೊದೆಗೆ ಬರುತ್ತೆ, ನಿಂಬೆ ಹಣ್ಣು. ಸೊ ಹಾಗಾಗಿ ನಿಂಬೆ ಹಣ್ಣು ಮರ ಅಲ್ಲ. ಓಕೆ, ಆಮೇಲೆ ಅಡರು ಬಳ್ಳಿ ಮಾವು ಏನು ಮರ ಅದು. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? ಗಿಡಮೂಲಿಕೆ ಮೂಲಂಗಿ ಅಂತ ಏನಿದೆಯಲ್ಲ, ಮೂಲಂಗಿ ಅನ್ನುವಂಥದ್ದು ಗಿಡಮೂಲಿಕೆ. ಸೊ ಇದು ಸರಿಯಾದ ಜೋಡಣೆ ಆಗಿರುತ್ತೆ. ಓಕೆ, ಇನ್ನು 129ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಮರಗಳನ್ನ ಮಾತ್ರ ಹೊಂದಿರುವಂತಹ ಗುಂಪು ಯಾವುದು? ತೆಂಗು, ಮಾವು, ಹುಲ್ಲು. ಹುಲ್ಲು ಬಂದಿದೆ ಅಂದ್ರೆ ನಾವ್ ಇದನ್ನ ಕಳಿಸ್ಬೋದು ವಾಪಸ್ಸು. ಬೇವು, ಬಾಳೆ, ತುಳಸಿ ಅಲ್ಲ. ಹುಣಸೆ ಹಣ್ಣು, ತೇಗ ಅಂದ್ರೆ ಹುಣಸೆ ಮರ, ತೇಗ ಮತ್ತೆ ಹಲಸು ಅಂತ ಇದೆ. ಆಮೇಲೆ ದಾಳಿಂಬೆ, ನಿಂಬೆ, ಪೇರಳ ಅಂತ ಇದೆ. ಸರಿಯಾದಂತ ಉತ್ತರ ಏನು ಹಾಗಾದ್ರೆ? ದಟ್ ಈಸ್ ಸಿ. ನೋಡಿ, ಹುಣಸೆ ಮರ, ತೇಗದ ಮರ, ಹಲಸಿನ ಮರ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಕುಂಬಳಕಾಯಿ ಮತ್ತು ಕಲ್ಲಂಗಡಿ ಹಣ್ಣ ಒಂದೇ ಗುಂಪಿಗೆ ಸೇರ್ಸೋದಕ್ಕೆ ಕಾರಣ ಏನು? ಕುಂಬಳಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣನ್ನ ನಾವು ಒಂದೇ ಗುಂಪಿಗೆ ಸೇರ್ತೀವಿ. ಯಾಕೆ ಅಂತ ಹೇಳಿದ್ರೆ ಕುಂಬಳಕಾಯಿ ಕೂಡ ಬಳ್ಳಿನೇ, ಕಲ್ಲಂಗಡಿ ಕೂಡ ಬಳ್ಳಿನೇ. ಹಾಗಾಗಿ ಎರಡನ್ನೂ ನಾವು ಒಂದೇ ಗುಂಪಿಗೆ ಸೇರಿಸ್ತೀವಿ. X ಮತ್ತು Y ವರ್ಗೀಕರಣಕ್ಕೆ ಆಧಾರವಾದಂತ ಸಸ್ಯಗಳ ಗುಣಲಕ್ಷಣವನ್ನ ಹೇಳಿ ಅಂತ ಹೇಳಿದ್ದಾರೆ. ಎಲೆಕೋಸು, ಟೊಮ್ಯಾಟೊ, ಗುಲಾಬಿ, ಗೋರಂಟಿ. ಏನಿವು? ಎಲೆಕೋಸು, ಟೊಮ್ಯಾಟೊ ನೋಡಿ, ಇವು ಗಿಡಮೂಲಿಕೆಗಳ, ಮತ್ತೆ ವೈಯಲ್ಲಿರೋದು ಅಂದ್ರೆ ಇವು ಮರಗಳ. ಇವು ಪೊದೆಗಳು, ಇವು ಗಿಡಮೂಲಿಕೆ. ಇವು ಬಳ್ಳಿಗಳು ಮತ್ತೆ ಗಿಡಮೂಲಿಕೆ. ಇವು ಗಿಡಮೂಲಿಕೆಗಳು ಮತ್ತು ಪೊದೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಸರಿಯಾದಂತ ಉತ್ತರ ಏನು? ಸರಿಯಾದಂತ ಉತ್ತರ ನೋಡಿ, ಟೊಮೊಟೊ ಮತ್ತೆ ಎಲೆಕೋಸು ಏನಿದೆಯಲ್ಲ, ಇವು
ಗಿಡಮೂಲಿಕೆಗಳು ಅಂತ ಹೇಳಿ ನಾವು ಕರಿತೀವಿ. ಓಕೆ, ಏನು ಗಿಡಮೂಲಿಕೆಗಳು. ಆದ್ರೆ ಆಮೇಲೆ ಈ ಗುಲಾಬಿ ಮತ್ತೆ ಗೋರಂಟಿ ಏನಿದೆಯಲ್ಲ ಇವು ಪೊದೆಗಳು ಅಂತ ಅನ್ನಿಸ್ಕೊಳ್ತವೆ. ಓಕೆ, 132ನೇ ಪ್ರಶ್ನೆ, ಕಾಂಡದ ಕಾರ್ಯ ಏನು ಅಂತ ಕೇಳಿದರೆ ಎಕ್ಸ್ ಅನ್ನುವಂಥದ್ದು ನೀರಿನ ಮೇಲ್ಮುಖ ಸಾಗಾಣಿಕೆಗೆ ಸಹಾಯಕ. ವೈ ಏನಿದೆ ಇದು ಎಲೆಗಳಿಗೆ, ಹೂವುಗಳಿಗೆ ಮತ್ತು ಹಣ್ಣುಗಳಿಗೆ ಆಧಾರವಾಗಿದೆ ಅಂತ ಇದೆ. ಕಾಂಡದ ಕಾರ್ಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಓಕೆ, ಸರಿಯಾದಂತ ಉತ್ತರ ಏನು? ಎಕ್ಸ್ ಮತ್ತೆ ವೈ ಎರಡೂ ಕೂಡ ಸರಿನಾ ಅಥವಾ ಎರಡೂ ಕೂಡ ತಪ್ಪಾ, ಅಥವಾ ಎಕ್ಸ್ ತಪ್ಪು ವೈ ಸರಿ, ಎಕ್ಸ್ ಮತ್ತು ವೈ ಎರಡೂ ಕೂಡ ತಪ್ಪು ಅಂತ ಇದೆ. ಓಕೆ, ನೋಡಿ ಕಾಂಡದ ಕಾರ್ಯ ಏನು ಅಂತ ಹೇಳಿದ್ರೆ ನೋಡಿ ಇದು ಕಾಂಡ, ಇದು ಬೇರು ಅಂತ ಅನ್ಕೊಂಡ್ರೆ ಈ ಕಾಂಡದ ಕೆಲಸ ಏನು ಅಂತ ಅಂದ್ರೆ ಇದು ಸಾಗಾಣಿಕೆ ಅನ್ನುವಂಥದ್ದು ಇದರ ಪ್ರಮುಖ ಕೆಲಸ ಆಗಿರುತ್ತೆ. ಸಾಗಾಣಿಕೆಗೆ ಇದು ಸಹಾಯ ಮಾಡುತ್ತೆ, ಮೇಲ್ಮುಖ ಸಾಗಾಣಿಕೆಗೆ. ಜೊತೆಗೆ ಹೂಗಳಿಗೆ ಮತ್ತೆ ಹಣ್ಣುಗಳಿಗೆ ಕೂಡ ಈ ಒಂದು ಕಾಂಡ ಆಧಾರವಾಗಿದೆ. ಸೊ ಹಾಗಾಗಿ ಎರಡೂ ಕೂಡ ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಹೂ ಬಾಷ್ಪ ವಿಸರ್ಜನೆ, ಎಲೆ ದ್ಯುತಿ ಸಂಶ್ಲೇಷಣೆ, ಕಾಂಡ ಮಣ್ಣಿನಿಂದ ನೀರಿನ ಹೀರಿಕೆ, ಬೇರು ರೆಂಬೆಗಳನ್ನ ಹೊಂದಿದೆ. ಸರಿಯಾದಂತ ಉತ್ತರ ನೋಡಿದ ಕೂಡಲೇ ಹೇಳ್ತೀರಾ ಏನಂತ. ಎಲೆ ಅನ್ನುವಂಥದ್ದು ಎಲೆಯಲ್ಲಿ ಆ ಒಂದು ಭಾಗದಲ್ಲಿನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಂಥದ್ದು. ಓಕೆ, 134ನೇ ಪ್ರಶ್ನೆ, ಸಸ್ಯದ ಭಾಗಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಸಸ್ಯದ ಭಾಗಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಎಲೆಗಳು ನೀರನ್ನ ಸಂಗ್ರಹಿಸ್ತವೆ, ಕಾಂಡವು ಮಣ್ಣಿನಿಂದ ನೀರನ್ನು ಹೀರುತ್ತದೆ, ಬೇರು ನೀರು ಮತ್ತು ಖನಿಜಗಳನ್ನು ಹೀರುತ್ತದೆ. ಬೇರು ಏನಿದೆ ಇದು ನೀರು ಮತ್ತು ಖನಿಜಗಳನ್ನ ಹೀರುತ್ತದೆ, ಹೂವು ಆಹಾರವನ್ನ ತಯಾರಿಸುತ್ತದೆ. ನೋಡಿ, ಕಾಂಡ ಮಣ್ಣಿನಿಂದ ನೀರನ್ನು ಹೀರುತ್ತದೆ, ಇದು ಕೂಡ ರಾಂಗು. ಸೊ ಸರಿಯಾದಂತ ಉತ್ತರ ಏನು? ದಟ್ ಈಸ್ ಬೇರು ನೀರು ಮತ್ತು ಖನಿಜಗಳನ್ನ ಹೀರುತ್ತದೆ. 135ನೇ ಪ್ರಶ್ನೆ, ಹೂವು ಸಂತಾನೋತ್ಪತ್ತಿಯ ಭಾಗ. ಹಾಗಾದ್ರೆ ಎಲೆ ಜೀರ್ಣಕ್ರಿಯೆ, ಆವಿಕರಣ, ಸಂತಾನೋತ್ಪತ್ತಿ, ಬಾಷ್ಪ ವಿಸರ್ಜನೆ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಟ್ರಾನ್ಸ್ಪಿರೇಷನ್ ಮೀನ್ಸ್ ಬಾಷ್ಪ ವಿಸರ್ಜನೆ. ಸಸ್ಯಗಳಲ್ಲಿ ಆಹಾರ ತಯಾರಿಕೆಯ ಭಾಗ ಯಾವುದು? ನೋಡಿದ ಕೂಡಲೇ ಹೇಳ್ತೀರಾ ಯಾವುದು ಆಹಾರ ತಯಾರಿಕೆಯ ಭಾಗ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಎಲೆ. ನೋಡಿ, ಇದರಲ್ಲಿ ನಿಮ್ಗೆ 3 ಪಾಯಿಂಟ್ಸ್ ಸಿಕ್ತು. ಎಲೆ ಅಂತ ಬಂದಾಗ ನಿಮ್ಗೆ ಇಲ್ಲಿ 3 ಪಾಯಿಂಟ್ ಸಿಕ್ತು. ಏನು? ಎಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲೂ ಪಾಲ್ಗೊಳ್ಳುತ್ತೆ, ಜೊತೆಗೆ ಬಾಷ್ಪ ವಿಸರ್ಜನೆ ಕೂಡ ಎಲೆ, ಆಮೇಲೆ ಸಸ್ಯದಲ್ಲಿ ಆಹಾರ ತಯಾರಿಕೆಯ ಭಾಗ ಕೂಡ ಎಲೆ. ಬೇರುಗಳು ಮಣ್ಣಿನಿಂದ ಹೀರಿಕೊಳ್ಳುವಂತಹ ಅಂಶಗಳು ಏನು? ನೀರು ಮತ್ತು ಖನಿಜ, ಹೌದಲ್ವಾ? ನೋಡಿದ ಕೂಡಲೇ ಹೇಳ್ತೀರಾ. ಜೊತೆಗೆ ಯಾರೆಲ್ಲ ಅಭ್ಯಾಸದ ಪ್ರಶ್ನೆಗಳನ್ನ ವಿಡಿಯೋ ನೋಡಿರ್ತೀರಾ ಅಂತವರಿಗೆ ಈ ಒಂದು ಪಾರ್ಟ್ ಏನಿರುತ್ತೆ ತುಂಬಾನೇ ಈಸಿ ಅನ್ಸುತ್ತೆ. ಓಕೆ, ಸೂರ್ಯನ ಬೆಳಕನ್ನ ಹೀರುವ ಸಸ್ಯದ ಭಾಗ ಯಾವುದು? ಸೂರ್ಯನ ಬೆಳಕನ್ನ ಹೀರುವಂತ ಸಸ್ಯದ ಭಾಗ ಯಾವುದು? ಬೇರು, ಕಾಂಡ, ಎಲೆ, ಹೂವು ಅಂತ ಇದೆ. ಸೊ ಸರಿಯಾದಂತ ಉತ್ತರ ಏನು? ದಟ್ ಈಸ್ ಎಲೆ. ಓಕೆ, 139ನೇ ಪ್ರಶ್ನೆ, ಜಲಾಬಂಧನಾಳ ವಿನ್ಯಾಸ ಹೊಂದಿರುವಂತಹ ಸಸ್ಯ ಯಾವುದು? ಜಲಾಬಂಧನಾಳ ವಿನ್ಯಾಸವನ್ನ ಹೊಂದಿರುವಂತಹ ಸಸ್ಯ ಹುಲ್ಲು, ಮೆಕ್ಕೆಜೋಳ, ಕೊತ್ತಂಬರಿ ಮತ್ತೆ ಬಾಳೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು? ಕೊತ್ತಂಬರಿ ಏನಿದೆಯಲ್ಲ ಇದು ಜಲಾಬಂಧನಾಳ ವಿನ್ಯಾಸವನ್ನ ಹೊಂದಿರುವಂತ ಸಸ್ಯ. ಇದು ನೆನಪಿನಲ್ಲಿ ಇಡ್ಲಿ, ತುಂಬಾ ಸಲ ಕೇಳಿದ್ದಾರೆ ಈ ಕ್ವೆಶನ್. ಓಕೆ, ಜಾಲಬಂಧನಾಳ ವಿನ್ಯಾಸವನ್ನ ಇದು ಒಳಗೊಂಡಿರುತ್ತೆ. ಯಾವುದು? ಕೊತ್ತಂಬರಿ ಎಂಥ ವಿನ್ಯಾಸವನ್ನ ಒಳಗೊಂಡಿರುತ್ತೆ? ಜಾಲಬಂಧನಾಳ ವಿನ್ಯಾಸ. ಅದೇ ವಿನ್ಯಾಸ ಅಂತ ಅಂದಾಗ ನಾವು 6ನೇ ತರಗತಿಯಲ್ಲಿ ನಾವು ನೋಡಿದ್ವಿ, ಹೌದಲ್ವಾ? ಏನಂತ ರೆಟಿಕ್ಯುಲೇಟ್ ವೆನೇಷನ್, ಆಮೇಲೆ ಪ್ಯಾರಲಲ್ ವೆನೇಷನ್ ವಿನ್ಯಾಸ ಬರುತ್ತಲ್ವಾ, ಅದೇ ತರ ಇದು ಕೂಡ ಅದರಲ್ಲಿ ಒನ್ ಟೈಪ್. ಈ ತರ ಏನು ಕೊತ್ತಂಬರಿ ಎಲೆ ಇರುತ್ತಲ್ವಾ ಅದು ಆ ಒಂದು ವಿನ್ಯಾಸ ಹೊಂದಿರುವಂತ ಸಸ್ಯ ಕೊತ್ತಂಬರಿ ಅಂತ ಅಷ್ಟೇ. ಓಕೆ, ಕ್ಲಿಯರಾ? ಮತ್ತೆ ಮೇಡಮ್ ನೀವು ಹೂ ಅಂತೀರಾ, ಹಂಗಂತೀರಾ, ಹಿಂಗಂತೀರಾ ಅಂತ ಕಮೆಂಟ್ ಮಾಡ್ತೀರಾ ನೋಡಿ. ಓಕೆ, ಕೇಸರ, ಶಲಾಕೆ, ಅಂಡಕ ಮತ್ತು ಅಂಡಾಶಯ ಹೊಂದಿರುವಂತಹ ಸಸ್ಯದ ಭಾಗ ಯಾವುದು? ಕೇಸರ, ಶಲಾಕೆ, ಅಂಡಕ ಮತ್ತು ಅಂಡಾಶಯ ಹೊಂದಿರುವಂತಹ ಇವಿಷ್ಟನ್ನು ಹೊಂದಿರುವಂತಹ ಸಸ್ಯದ ಭಾಗ ಯಾವುದು ಅಂತ ಕೇಳಿದರೆ ಯಾವುದು? ನೋಡಿದ ಕೂಡಲೇ ಹೇಳ್ತಾರೆ ಯಾವುದು? ಹೂವಿನಲ್ಲಿ ಕೇಸರ ಇರುತ್ತೆ, ಶಲಾಕೆ ಇರುತ್ತೆ, ಅಂಡಕ ಇರುತ್ತೆ, ಜೊತೆಗೆ ಅಂಡಾಶಯ ಕೂಡ ಇರುತ್ತೆ. ಓಕೆ, ಮುಂದಿನ ಪ್ರಶ್ನೆ,
ಎಲೆತೊಟ್ಟು ಮತ್ತು ಪತ್ರಪಟಿಲ ಹೊಂದಿರುವಂತಹ ಸಸ್ಯದ ಭಾಗ ಯಾವುದು? ಎಲೆತೊಟ್ಟು ಮತ್ತು ಪತ್ರಪಟಿಲ. ಇದನ್ನ ಎಲೆತೊಟ್ಟು ಅಂತ ಕರಿತೀವಿ, ಇದನ್ನ ಪತ್ರಪಟಲ ಅಂತ ಕರಿತೀವಿ. ಇಲ್ಲಿ ಪಟಿಲ ಅಂತ ಇದೆ, ಪತ್ರಪಟಲ ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಭಾಗ ಯಾವುದು? ದಟ್ ಈಸ್ ಎಲೆ. ಓಕೆ. ಮುಂದಿನ ಪ್ರಶ್ನೆ, ಹೂವಿನ ಅತ್ಯಂತ ಒಳಭಾಗ ಯಾವುದು? ಅಂಡಾಶಯ, ಕೇಸರ, ಪರಾಗಕೋಶ ಮತ್ತೆ ಶಲಾಕೆ ಅಂತ ಇದೆ. ಓಕೆ, ಸರಿಯಾದ ಉತ್ತರ ಬಂದು ದಟ್ ಇಸ್ ಅಂಡಾಶಯ. ಅಂಡಾಶಯ ಏನಿದೆಯಲ್ಲ ಇದು ಅತ್ಯಂತ ಒಳಭಾಗ. ಹೂವಿನ ಅತ್ಯಂತ ಒಳಭಾಗ ಯಾವುದು? ದಟ್ ಇಸ್ ಅಂಡಾಶಯ. ಈ ಕೆಳಗಿನವುಗಳಲ್ಲಿ ತಾಯಿ ಬೇರು ಹೊಂದಿರುವಂತಹ ಸಸ್ಯಕ್ಕೆ ಉದಾಹರಣೆಯನ್ನ ಹೇಳಿ. ತಾಯಿ ಬೇರು ಮೀನ್ಸ್ ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನ ಒಳಗೊಂಡಿರುವಂತಹ ಸಸ್ಯ ಯಾವುದು? ಹುಲ್ಲು, ಗೋಧಿ, ಕ್ಯಾರೆಟ್, ಈರುಳ್ಳಿ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಯಾವುದು? ಕ್ಯಾರೆಟ್ ಏನಿದೆಯಲ್ಲ ಇದು ತಾಯಿ ಬೇರು ಹೊಂದಿರುವಂತಹ ಒಂದು ಸಸ್ಯ. ಮುಂದಿನ ಪ್ರಶ್ನೆ, ಎಲೆಯ ಮೇಲಿರುವ ಗೆರೆಗಳನ್ನ ಹೀಗೆ ಕರಿತೀವಿ ಏನಂತ? ಸಿರೆಗಳು, ಗೆರೆಗಳು, ಗುರುತುಗಳು, ರಚನೆಗಳು ಏನಂತ ಕರಿತೀವಿ ನಾವು? ಸಿರೆಗಳು ಅಂತ ಹೇಳಿ ಕರಿತೀವಿ. ಓಕೆ, ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಇವೆ ಇಲ್ಲೇನಿದಾವಲ್ಲ ಇವನ್ನೇ ನಾವು ಸಿರೆಗಳು ಅಂತ ಹೇಳಿ ಕರೆಯೋದು. ಸೊ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ನೀಡಿ ಅಂತ ಇದೆ. ಎಕ್ಸ್ ಅನ್ನುವಂಥದ್ದು ಸಿರೆ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಡೋಣ. ಇದನ್ನೇನಂತ ಕರಿತೀವಿ? ಎಲೆಯ ತೊಟ್ಟು ಅಂತ ಕರಿತೀವಿ. ಸೊ ಎಲೆಯ ತೊಟ್ಟು ಇಲ್ಲಿದೆ. ಇದನ್ನ ಈ ಒಂದು ವೈ ಭಾಗವನ್ನ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಒಂದು ವೈ ಭಾಗವನ್ನ ಏನಂತ ಕರಿತೀವಿ? ಪತ್ರಪಟಲ ಅಂತ ಕರಿತೀವಿ. ಈ ಝೆಡ್ ಏನಿದೆ ಇವಾಗ ನಾವು ನೋಡಿದ್ವಲ್ವಾ, ಗೆರೆಗಳನ್ನ ಏನಂತ ಕರಿತೀವಿ? ಸಿರೆಗಳು ಅಂತ. ಅವೇ ಸಿರೆಗಳು ಇಲ್ಲಿ ಝೆಡ್ ಅಂತ ತೋರಿಸಿದ್ದಾರೆ. ಸೊ ಇದು ಸರಿಯಾದಂತ ಉತ್ತರ ಆಪ್ಷನ್ ಡಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ 146ನೇ ಪ್ರಶ್ನೆ, ಜಾಲಿಕಾ ರೂಪ ಸಿರ ಹಾಗೂ ಸಮಾನಾಂತರ ಸಿರ ವಿನ್ಯಾಸ ಕ್ರಮವಾಗಿ ಹೊಂದಿರುವಂತಹ ಸಸ್ಯಕ್ಕೆ ಉದಾಹರಣೆ. ಫಸ್ಟ್ ಜಾಲಿಕಾ ರೂಪ ಸಿರ ವಿನ್ಯಾಸ, ಆಮೇಲೆ ಸಮಾನಾಂತರ ಸಿರ ವಿನ್ಯಾಸವನ್ನ ಹೊಂದಿರುವಂತಹ ಸಸ್ಯವನ್ನ ನಾವು ಹೇಳಬೇಕು ಕ್ರಮವಾಗಿ. ಯಾವುದು? ನೋಡಿ, ಮಾವಿನ ಎಲೆ ಮತ್ತೆ ಹುಲ್ಲು ಏನಿರುತ್ತೆ, ಹುಲ್ಲಿನಲ್ಲಿ ನಾವು ಸಮಾಂತರ ಸಿರ ವಿನ್ಯಾಸವನ್ನ ನಾವು ನೋಡ್ತೀವಿ. ಒಂದ್ಸಲಿ ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಇದು ಎಲೆ ಅಂತ ಅಂದ್ರೆ, ಇವಾಗ ಹುಲ್ಲು ಅಂತ ಅಂದ್ರೆ ಅದ್ರಲ್ಲಿ ಈ ತರ ಸ್ಟ್ರೇಟ್ ಅಂದ್ರೆ ಪ್ಯಾರಲಲ್ ಆಗಿ ಇರುತ್ತೆ. ಈ ತರ ಪ್ಯಾರಲಲ್ ಆಗಿ ಇರುತ್ತೆ ಹುಲ್ಲಿನಲ್ಲಿ. ಓಕೆ, ಸೊ ಗೊತ್ತಾಯ್ತಾ? ಜಾಲಿಕಾ ರೂಪ ಸಿರ ವಿನ್ಯಾಸ ಮಾವಿನಲ್ಲಿ ಇರುತ್ತೆ, ಸಮಾನಾಂತರ ಸಿರ ವಿನ್ಯಾಸ ಹುಲ್ಲಿನಲ್ಲಿ ಇರುತ್ತೆ. 147ನೇ ಪ್ರಶ್ನೆ, ಕೆಳಗಿನ ಸಸ್ಯಗಳಲ್ಲಿ ಹೂವು ಬಿಡದ ಸಸ್ಯ ಯಾವುದು? ಸೀಬೆ, ಪಾಚಿ, ಅಣಬೆ, ಮಾವು, ಜರಿ, ನಿಂಬೆ ಅಂತ ಇದೆ. ಹೂವು ಬಿಡದ ಸಸ್ಯ. ಓಕೆ, ಹೂವು ಬಿಡದ ಸಸ್ಯ ಅಂತ ಬಂದಾಗ ಪಾಚಿ. ಅದ್ರಲ್ಲಿ ಏನಾದ್ರೂ ಹೂ ನೋಡ್ತೀರಾ? ಪಾಚಿ ಕಟ್ಟಿರುತ್ತೆ, ಎಲ್ಲ ಪಾಚಿ ಕಟ್ಟಿರುತ್ತಲ್ವಾ, ಅದ್ರಲ್ಲಿ ಎಲ್ಲಾದ್ರೂ ನೀವು ಹೂವುಗಳನ್ನ ನೋಡ್ತೀರಾ? ಇಲ್ಲ ಅಲ್ವಾ? ಸೊ ಬಿ. ಅದಾದ್ಮೇಲೆ ಅಣಬೆನಲ್ಲಿ ಹೂವನ್ನ ನೋಡ್ತೀರಾ? ಇಲ್ಲ ಅಲ್ವಾ? ಮತ್ತೆ ಜರಿ, ಇದರಲ್ಲಿ ಎಲ್ಲಾದ್ರೂ ನೋಡ್ತೀರಾ? ಇಲ್ಲ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಬಿ, ಸಿ, ಇ ಏನಿದೆ ಇದು ಸರಿಯಾದಂತ ಉತ್ತರ. 148ನೇ ಪ್ರಶ್ನೆ, ಎಕ್ಸ್ ಮತ್ತು ವೈ ವರ್ಗೀಕರಣಕ್ಕೆ ಆಧಾರವಾದಂತ ಸಸ್ಯದ ವಿಧ ಯಾವುದು? ಆರಿ ಮತ್ತೆ ಪೈನ್ಸ್ ಮರ, ಪಪ್ಪಾಯ ಮತ್ತು ಸೀಬೆ ಕೊಟ್ಟಿದ್ದಾರೆ. ಓಕೆ, ವರ್ಗೀಕರಣವನ್ನ ನಾವು ಮಾಡಬೇಕು. ಎಕ್ಸ್ ನಲ್ಲಿ ಇರುವಂತಹ ಕೆಟಗರಿ ಯಾವುದು, ವೈ ನಲ್ಲಿ ಇರುವಂತಹ ಕೆಟಗರಿ ಯಾವುದು ಅಂತ ಹೇಳ್ಬೇಕು. ಹೂವು ಬಿಡುವ ಸಸ್ಯಗಳು, ಹೂವು ಬಿಡದ ಸಸ್ಯಗಳು. ಇವು ಹೂವು ಬಿಡದ ನೋಡಿ, ಅರಿ ಮತ್ತೆ ಪೈನ್ಸ್ ಎಲ್ಲಾದ್ರೂ ಹೂ ಬಿಡುತ್ತಾ? ಇಲ್ಲ. ಅವನೇನಂತ ಕರಿತೀವಿ? ಪೈನ್ಸ್ ನಾವು ಜಿಮ್ನೋಸ್ಪರ್ಮ್ಸ್ ಗೆ ಬರುತ್ತೆ, ಹೌದಲ್ವಾ? ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಬರುತ್ತೆ ಪೈನ್ಸ್. ಸೊ ಹಾಗಾಗಿ ಅಂದ್ರೆ ಇದು ಆರಿ ಕೂಡ ನೋಡಿ, ಇವು ಹೂ ಬಿಡದ ಸಸ್ಯಗಳು. ಓಕೆ, ಈ ಪಪ್ಪಾಯನಲ್ಲೂ ನೀವು ಹೂವನ್ನ ನೋಡ್ತೀರಾ, ಸೀಬೆನಲ್ಲೂ ನೀವು ಹೂವನ್ನ ನೋಡ್ತೀರಾ. ಸೊ ಹಾಗಾಗಿ ಸರಿಯಾದ ಉತ್ತರ ಏನು ಅಂದ್ರೆ ಎಕ್ಸ್ ಕೆಟಗರಿ ಏನಿದೆ ಅದು ಹೂ ಬಿಡದ ಸಸ್ಯಗಳು, ವೈ ಕೆಟಗರಿ ಏನಿದೆ ಅದು ಅಥವಾ ವೈ ಪಾರ್ಟ್ ಏನಿದೆ ಅದು ಹೂ ಬಿಡುವಂತಹ ಸಸ್ಯಗಳು. ಅಂದ್ರೆ ಇವು ಜಿಮ್ನೋಸ್ಪರ್ಮ್ಸ್ ಗೆ ಬರುತ್ತೆ, ಇದು ಏಂಜಿಯೋಸ್ಪರ್ಮ್ಸ್ ಗೆ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ 149ನೇ ಪ್ರಶ್ನೆ, ಹೂ ಬಿಡದ ಸಸ್ಯದ ಗುಣಲಕ್ಷಣಗಳು ಏನು? ಹೂ ಬಿಡದೇ ಇರುವಂತಹ ಸಸ್ಯದ ಗುಣಲಕ್ಷಣಗಳು ಏನು? ಓಕೆ, ದೊಡ್ಡ ಹಸಿರು ಎಲೆಗಳನ್ನ ಹೊಂದಿರುತ್ತೆ, ಸಂತಾನೋತ್ಪತ್ತಿ ಮಾಡಲು ಬೀಜಗಳು ಮಾತ್ರ ಇರುತ್ತೆ, ಚಳಿಗಾಲದಲ್ಲಿ ಮಾತ್ರ ಬೆಳೆಯುತ್ತೆ, ಈ ಸಸ್ಯದಲ್ಲಿ ಹೂವುಗಳು ಇರೋದಿಲ್ಲ ಅಂತ ಇದೆ. ಹೂ ಬಿಡದ ಸಸ್ಯದ ಗುಣಲಕ್ಷಣಗಳು ಅಂತ ಬಂದಾಗ ಸರಿಯಾದಂತ ಉತ್ತರ ಈ ಸಸ್ಯದಲ್ಲಿ ಹೂವು ಏನು ಇರೋದಿಲ್ಲ. ಓಕೆ, ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಇನ್ನು 150ನೇ ಪ್ರಶ್ನೆ, ಹೂ ಬಿಡದ ಸಸ್ಯಗಳಲ್ಲಿ ಬೀಜಕಗಳು ಒಂದು ವಿಧದ ಏನು? ಹೂವು, ಬೇರು, ಬೀಜ, ಹಣ್ಣು. ಹೂ ಬಿಡದ ಸಸ್ಯಗಳಲ್ಲಿ ಅಂದ್ರೆ ಹೂವೇ ಬಿಡದಂತ ಸಸ್ಯಗಳಲ್ಲಿ ಬೀಜಕಗಳು ಏನಿರ್ತಾವಲ್ಲ ಅವು ಯಾವ ಟೈಪ್ ಅಲ್ಲಿ ಇರ್ತವೆ ಅಂತ ಕೇಳಿದ್ದಾರೆ. ಓಕೆ,
ಏನು ಅದಕ್ಕೆ ಸರಿಯಾದಂತ ಉತ್ತರ ನೋಡಿ. ಅವು ಹೂ ಬಿಡದ ಸಸ್ಯಗಳಲ್ಲಿ ಬೀಜಕಗಳು ಒಂದು ವಿಧದ ಬೀಜಗಳಾಗಿರ್ತವೆ. ಓಕೆ, ಬೀಜಕಗಳು ಒಂದು ವಿಧದ ಬೀಜಗಳಾಗಿ ಇರ್ತವೆ. ಇನ್ನು 151ನೇ ಪ್ರಶ್ನೆ, ಹೂ ಬಿಡುವ ಸಸ್ಯ ಸೂರ್ಯಕಾಂತಿ. ಹಾಗಾದ್ರೆ ಹೂ ಬಿಡದಂತ ಸಸ್ಯ ಮಾವು, ಪಾಚಿ, ಬಾಳೆ, ಗುಲಾಬಿ ಅಂತ ಇದೆ. ನೋಡಿದ ಕೂಡಲೇ ಹೇಳ್ತೀರಾ ದಟ್ ಇಸ್ ಪಾಚಿ ಅಂತ. ನಗ್ನ ಬೀಜಗಳನ್ನ ಹೊಂದಿರುವಂತಹ ಸಸ್ಯ ಯಾವುದು? ಪೈನಸ್. ಓಕೆ, ನಗ್ನ ಬೀಜಗಳನ್ನ ಹೊಂದಿರುವಂತಹ ಸಸ್ಯ ಯಾವುದು? ದಟ್ ಇಸ್ ಪೈನಸ್. ಅಂದ್ರೆ ಹೂ ಬಿಡದ ಸಸ್ಯ ಅಂದ್ರೂ ಒಂದೇ, ನಗ್ನ ಬೀಜ ಇವೆಲ್ಲ ಒಂದೇ. ಓಕೆ, ಗುಂಪಿಗೆ ಸೇರದ ಸಸ್ಯವನ್ನ ಆರಿಸಿ. ಸೈಕಸ್, ಜರಿ ಸಸ್ಯ, ಸೇವಂತಿ, ಪೈನ್ಸ್ ಅಂತ ಇದೆ. ಸೈಕಸ್, ಜರಿ ಸಸ್ಯ, ಪೈನ್ಸ್. ಓಕೆ, ಇವೆಲ್ಲ ಏನು ಅಂದ್ರೆ ನಾವು ಇವನ್ನ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಬಟ್ ಸೇವಂತಿ ಏನಿದೆ ಹೂ ಬಿಡುತ್ತೆ. ಸೊ ದಿಸ್ ಇಸ್ ಕಮ್ಸ್ ಅಂಡರ್ ಏಂಜಿಯೋಸ್ಪರ್ಮ್ಸ್. ಓಕೆ, 154ನೇ ಪ್ರಶ್ನೆ, ದೊಡ್ಡ ಗಾತ್ರದ ಕಲ್ಲು, ಮರಳು, ಉಪ್ಪಿನ ಮಿಶ್ರಣವನ್ನ ಬೇರ್ಪಡಿಸುವಂತಹ ಸರಿಯಾದ ವಿಧಾನ ಯಾವುದು? ಸೋಸುವಿಕೆ, ಆವಿಕರಣ, ಜರಡಿ ಹಿಡಿಯುವಿಕೆ. ಜರಡಿ ಹಿಡಿಯುವಿಕೆ, ಆವಿಕರಣ, ಸೋಸುವಿಕೆ. ಅಂದ್ರೆ ನಾವು ಇದನ್ನ ಕ್ರಮವಾಗಿ ಹೇಳ್ತಾ ಹೋಗ್ಬೇಕು. ಇವಾಗ ದೊಡ್ಡ ಗಾತ್ರದ ಕಲ್ಲಿದೆ, ಅದನ್ನ ಯಾವ ರೀತಿ? ಓಕೆ, ಅದನ್ನ ಸೋಸೋದ್ರ ಮೂಲಕ ತೆಗೆಯುವಂಥದ್ದು. ಉಪ್ಪಿನ ಮಿಶ್ರಣವನ್ನ ಅಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಿರೋದು? ಮರಳಲ್ವಾ? ಸೊ ಮರಳನ್ನ ಜರಡಿ ಹಿಡಿಯೋದ್ರ ಮೂಲಕ. ಆಮೇಲೆ ಉಪ್ಪಿನ ಮಿಶ್ರಣವನ್ನ ಯಾವ ರೀತಿ ಬೇರ್ಪಡಿಸ್ತಾರೆ? ಆವಿಕರಣದ ಮೂಲಕ. ಸೊ ಇಲ್ಲಿ ಲಾಸ್ಟಿಗೆ ಆವಿಕರಣ ಎಲ್ಲಿದೆ? ಇಲ್ಲಿದೆ ಮತ್ತೆ ಇಲ್ಲಿದೆ. ಇನ್ನು ಇವೆರಡರಲ್ಲಿ ನೋಡ್ಬೇಕು, ಯಾವ್ದು ದೊಡ್ಡ ಗಾತ್ರದ ಕಲ್ಲನ್ನ ನಾವು ಜರಡಿ ಹಿಡಿಯೋದ್ರ ಮೂಲಕ ಮಾಡ್ತೀವ? ಇಲ್ಲ ಅಲ್ವಾ? ಯಾವ್ದ್ರ ಮೂಲಕ ಮಾಡ್ತೀವಿ? ಸೋಸೋದ್ರ ಮೂಲಕ. ಸೊ ಹಾಗಾಗಿ ನೋಡಿ, ಮರಳನ್ನ ಜರಡಿ ಹಿಡಿಯುವಿಕೆ, ಉಪ್ಪಿನ ಮಿಶ್ರಣವನ್ನ ಆವಿಕರಣ ಮಾಡೋದ್ರ ಮೂಲಕ ನಾವು ಬೇರ್ಪಡಿಸ್ತೀವಿ. ಸೊ ಸರಿಯಾದಂತ ಉತ್ತರ ಆಪ್ಷನ್ ಸಿ. 155ನೇ ಪ್ರಶ್ನೆ, ಮೊಸರಿನಿಂದ ಬೆಣ್ಣೆ ಹಾಗೂ ಸಮುದ್ರದ ನೀರಿನಿಂದ ಉಪ್ಪನ್ನ ಪಡೆಯುವಂತಹ ವಿಧಾನಗಳ ಅನುಕ್ರಮ ಜೋಡಣೆಯನ್ನ ಬರೆಯಿರಿ. ಈಗ ಆಲ್ರೆಡಿ ತುಂಬಾನೇ ಫೆಮಿಲಿಯರ್ ಇರ್ತೀರಾ ಎಲ್ರು. ಸಮುದ್ರದ ನೀರಿನಿಂದ ಉಪ್ಪನ್ನ ಪಡೆಯುವಂತ ವಿಧಾನ ಆವಿಕರಣ ಆಗಿರುತ್ತೆ. ಇಲ್ಲಿ ಯಾವ್ದು ಲಾಸ್ಟ್ ಅಲ್ಲಿ ಕ್ರಮವಾಗಿ ಅಂದಾಗ ಎರಡನೇದಲ್ಲಿ ಆವಿಕರಣ ಬರ್ಬೇಕು. ಸೊ ಆವಿಕರಣ, ಮೊಸರನ್ನ ಕಡಿಯೋದ್ರ ಮೂಲಕ. ಸೊ ಸರಿಯಾದಂತ ಉತ್ತರ ಕಡಿಯುವುದು ಮತ್ತು ಆವಿಕರಣ. ಸಮುದ್ರದ ನೀರಿನಿಂದ ಉಪ್ಪನ್ನ ಪಡೆಯಲು ಬಳಸುವ ಪ್ರಕ್ರಿಯೆಯ ಸರಿಯಾದ ಕ್ರಮ ಯಾವುದು? ಆವಿಕರಣ ಅಂತ ಗೊತ್ತು, ಆದ್ರೆ ಕ್ರಮ ಯಾವ ರೀತಿ ಅಂತ ನೋಡ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ಬೇಕು. ಮೊದಲನೇದು ಏನು ಅಂತ ಅಂದ್ರೆ, ಫಸ್ಟ್ ನಾವೇನ್ ಮಾಡ್ಬೇಕು? ನಮಗೆ ಉಪ್ಪು ಬೇಕು ಅಂದ್ರೆ ಫಸ್ಟ್ ಉಪ್ಪು ನೀರಿನ ಸಂಗ್ರಹಣೆ ಮಾಡ್ಬೇಕು, ಹೌದಲ್ವಾ? ಅದಾದ್ಮೇಲೆ ಸ್ಫಟಿಕೀಕರಣ, ಅದಾದ್ಮೇಲೆ ಸಾಂದ್ರೀಕರಣ. ಓಕೆ, ಓಕೆ, ಫಸ್ಟ್ ಏನ್ ಮಾಡ್ತಾರೆ? ನೀರಿನ ಸಂಗ್ರಹಣೆ, ಆಮೇಲೆ ಸ್ಫಟಿಕೀಕರಣ, ಅದಾದ್ಮೇಲೆ ಸಾಂದ್ರೀಕರಣ. ಈ ಒಂದು ಪ್ರಕ್ರಿಯೆಯನ್ನೇ ನಾವು ಆವಿಕರಣ ಅಂತ ಹೇಳಿ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ, ಸಕ್ಕರೆ ದೊಡ್ಡ ಗಾತ್ರದ ಗಾಜಿನ ಚೂರು ಮತ್ತು ಮರಳಿನ ಮಿಶ್ರಣವನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯ ಸರಿಯಾದ ಕ್ರಮವನ್ನ ಬರೆಯಿರಿ. ಸಕ್ಕರೆ, ಮರಳನ್ನ ಏನ್ ಮಾಡ್ತೀವಿ? ಆಲ್ರೆಡಿ ನೋಡಿದ್ವಿ ಹಿಂದಿನ ಒಂದು ಕ್ವೆಶನ್ ಅಲ್ಲಿ, ಏನಂತ? ಜರಡಿ ಹಿಡಿಯೋದು ಅಂತ, ಹೌದಲ್ವಾ? ಸೊ ಹಾಗಾಗಿ ನೋಡಿ, ಮೂರನೇದು ಅಲ್ಲಿ ಜರಡಿ ಹಿಡಿಯುವುದು ಅಂತ ಬರ್ಬೇಕು, ಹೌದಲ್ವಾ? ಓಕೆ, ಇವಾಗ ನೋಡೋಣ 157ನೇ ಪ್ರಶ್ನೆ. ಸಕ್ಕರೆ ಇದೆ, ದೊಡ್ಡ ಗಾತ್ರದ ಗಾಜಿನ ಚೂರು ಇದೆ, ಮತ್ತೆ ಮರಳಿನ ಮಿಶ್ರಣ ಕೂಡ ಇದೆ. ಸೊ ಇವು ಮೂರನ್ನು ಕೂಡ ಬೇರ್ಪಡಿಸುವಂತಹ ಪ್ರಕ್ರಿಯೆಯ ಸರಿಯಾದ ಅನುಕ್ರಮ ಅಂತ ಹೇಳಿ ಕೇಳಿದ್ದಾರೆ. ಯಾವ್ದು ಇದಕ್ಕೆ? ನೋಡಿ, ಸಕ್ಕರೆಯನ್ನ ನಾವು ಸೋಸೋದ್ರ ಮೂಲಕ ಬೇರ್ಪಡಿಸಬಹುದು. ದೊಡ್ಡ ಗಾತ್ರದ ಗಾಜಿನ ಚೂರುಗಳೇ ಇರ್ತವೆ. ಗಾಜಿನ ಚೂರನ್ನ ನಾವು ಯಾವ ರೀತಿ ಬೇರ್ಪಡಿಸ್ಬೇಕು? ಜರಡಿ ಹಿಡಿಯೋದ್ರ ಮೂಲಕ ಬೇರ್ಪಡಿಸ್ಬೇಕು. ಜೊತೆಗೆ ಮರಳಿನ ಮಿಶ್ರಣ, ಅಲ್ಲಿ ಬರೀ ಮರಳು, ಬಟ್ ಮರಳಿನ ಮಿಶ್ರಣ ಅಂತ ಹೇಳಿದ್ದಾರೆ, ಇದೇ ಡಿಫ್ರೆನ್ಸ್. ಓಕೆ, ಅಲ್ಲಿ ಏನ್ ನೋಡಿದ್ವಿ? ಮರಳು ಅಂತ ನೋಡಿದಾಗ ಏನು? ಇದು ಬರೀ ಮರಳಿದ್ದಾಗ ಏನು? ದಟ್ ಇಸ್ ಜರಡಿ ಹಿಡಿಯುವಿಕೆ. ಆದ್ರೆ ಇಲ್ಲೇನಿದೆ? ಮರಳಿನ ಮಿಶ್ರಣ. ಏನಂತ ಇದೆ? ಮರಳಿನ ಮಿಶ್ರಣ ಅಂತ ಇದೆ. ಮರಳಿನ ಮಿಶ್ರಣ ಅಂತ ಅಂದಾಗ ಅಲ್ಲಿ ಏನಾಗ್ಬೇಕು? ಸ್ಫಟಿಕೀಕರಣದ ಮುಖಾಂತರ. ನೋಡಿ, ಮರಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆ ಬೇರೆ, ಮರಳಿನ ಮಿಶ್ರಣವನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆ ಬೇರೆ. ಈ ಸಣ್ಣ ಸಣ್ಣ ಡಿಫ್ರೆನ್ಸ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು, ನೋಟ್ ಪಾಯಿಂಟ್ಸ್ ಅಲ್ಲಿ ಬರ್ಕೋಬೇಕು ಇವನ್ನ. ಓಕೆ, ಸಕ್ಕರೆಯನ್ನ ನಾವು ಸೋಸುವುದರ ಮೂಲಕ ಬೇರ್ಪಡಿಸ್ತೀವಿ. ದೊಡ್ಡ ಗಾತ್ರದ ಗಾಜಿನ ಚೂರನ್ನ ಜರಡಿ ಹಿಡಿಯೋದ್ರ ಮೂಲಕ ಬೇರ್ಪಡಿಸ್ತೀವಿ. ಮರಳಿನ ಮಿಶ್ರಣವನ್ನ ನಾವು ಸ್ಫಟಿಕೀಕರಣದ ಮೂಲಕ ಬೇರ್ಪಡಿಸುವಂಥದ್ದು. ಓಕೆ, ಸೊ ಸರಿಯಾದಂತ ಉತ್ತರ ಏನು? ದಟ್ ಈಸ್ ಆಪ್ಷನ್ ಡಿ.
ಓಕೆ. ಇನ್ನು ಮುಂದಿನ ಪ್ರಶ್ನೆ 158ನೇ ಪ್ರಶ್ನೆ. ಸೀಮೆ ಎಣ್ಣೆ, ನೀರು ಮತ್ತು ಮರಳಿನ ಮಿಶ್ರಣವನ್ನ ಬೇರ್ಪಡಿಸುವಂತಹ ವಿಧಾನಗಳ ಸರಿಯಾದ ಕ್ರಮವನ್ನ ಗುರುತಿಸಿ ಅಂತ ಇದೆ. ನೋಡಿ, ಸೀಮೆ ಎಣ್ಣೆ, ನೀರು ಮತ್ತೆ ನೀರಿನ ಮಿಶ್ರಣ, ಇವುಗಳನ್ನ ಬೇರ್ಪಡಿಸುವಂತಹ ಸರಿಯಾದ ವಿಧಾನವನ್ನ ಹೇಳಿ ಅಂತ ಹೇಳಿ ಹೇಳಿದ್ದಾರೆ. ಓಕೆ, ಇದಕ್ಕೆ ನೋಡಿ, ಸೋಸೋದ್ರ ಮೂಲಕ ಮತ್ತೆ ಸಾಂದ್ರೀಕರಣದ ಮೂಲಕ. ಓಕೆ, ಒಟ್ಟಾರೆಯಾಗಿ ಸೀಮೆ ಎಣ್ಣೆ, ನೀರು ಮತ್ತೆ ಮರಳಿನ ಮಿಶ್ರಣವನ್ನ ಬೇರ್ಪಡಿಸುವಂತಹ ವಿಧಾನಗಳ ಸರಿಯಾದ ಕ್ರಮ, ಒಂದು ಸೋಸುವಿಕೆ, ಇನ್ನೊಂದು ಸಾಂದ್ರೀಕರಣ. ಓಕೆ, ಕೆಳಗಿನವುಗಳಲ್ಲಿ ಪ್ರಾಣಿ ಮೂಲದ ಆಹಾರ ಯಾವುದು? ಪ್ರಾಣಿ ಮೂಲ. ಮೊಟ್ಟೆ ಏನಿದೆ ಇದು ಕೋಳಿಯಿಂದ ಬರುತ್ತೆ, ಇದು ಕೂಡ ಪ್ರಾಣಿ ಮೂಲ. ಹಾಲು ಹಸುವಿನಿಂದ ಬರುತ್ತೆ, ಇದು ಕೂಡ ಯಾವುದು? ಪ್ರಾಣಿಯ ಮೂಲ. ಹಣ್ಣುಗಳು ಸಸ್ಯದಿಂದ ಬರುತ್ತೆ, ತರಕಾರಿಗಳು ಸಸ್ಯದಿಂದ ಬರುತ್ತೆ, ಕಾಳುಗಳು ಕೂಡ ಸಸ್ಯದಿಂದ ಬರುತ್ತೆ. ಗಿಣ್ಣು ಏನಿದೆ ಇದು ಕೂಡ ಪ್ರಾಣಿಯ ಮೂಲ. ಸೊ 1 2 3 ಯಾವುದು? ABF ಎಲ್ಲಿದೆ? ಇಲ್ಲಿದೆ. ಸೊ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಇವುಗಳಲ್ಲಿ ಸಸ್ಯ ಮೂಲದ ಆಹಾರ ಪದಾರ್ಥ ಯಾವುದು? ಬೆಣ್ಣೆ ಪ್ರಾಣಿಯ ಮೂಲ, ಹಾಲು ಪ್ರಾಣಿ ಮೂಲ, ಮೊಟ್ಟೆ ಪ್ರಾಣಿ ಮೂಲ. ಸೊ ಸರಿಯಾದಂತ ಉತ್ತರ ಗೋಧಿ. ಓಕೆ, ಇದು ಸರಿಯಾದಂತ ಉತ್ತರ. ಸೊ ಇಲ್ಲಿಗೆ ಎಷ್ಟು ಕ್ಲಾಸಸ್ ಅಂದ್ರೆ 6ನೇ ತರಗತಿಗೆ ಸಂಬಂಧಪಟ್ಟಂತೆ 160 ಪ್ರಶ್ನೆಗಳ ಒಂದು MCQs ಅನ್ನ ನಾವು ನೋಡಿದೀವಿ. ಮುಂದಿನ ಒಂದು ತರಗತಿಯಲ್ಲಿ ಇದ್ರ ಕಂಟಿನ್ಯೂ ಪಾರ್ಟ್ 161 ಇಂದ ನಾವು ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ, ಹಾಗೆ ಎಲ್ಲಾನು ಒಂದತ್ರ ಬರ್ದಿಟ್ಕೊಳ್ಳಿ. ಓಕೆ, ಈಗಿನಿಂದನೇ ನಿಮ್ಮ ಅಭ್ಯಾಸ ಚೆನ್ನಾಗಿರ್ಲಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ ಅಂತ ಹೇಳ್ತಾ, ಸಿದ್ಧತೆ ಜೋರಾಗಿರ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.